ಚಿತ್ತಾಪುರದ ಉದಾಹರಣೆ ತಗೊಂಡ್ರೆ ಅವತ್ತು ಬೇರೆಯವರು ಕೂಡ ಅವತ್ತೇ ನಮಗೆ ಕೊಡಿ ಅನ್ನುವಂತ ಡಿಮಾಂಡ್ ಇದು ಇಂಟೆನ್ಷನಲಿ ಆಗ್ತಾ ಇದೆ, ಸಂಘರ್ಷ ಕಾರಣ ಆಗ್ತಾ ಇದೆ ಅಂತ. ಸಂಘರ್ಷ ಗೊತ್ತಿಲ್ಲ ನನಗೆ, ಆದ್ರೆ ಅವರು ಕೇಳಿದ್ದಾರೆ, ಬೇರೆ ಬೇರೆ ಆರ್ಗನೈಸೇಷನ್ ಕೇಳಿದ್ದಾರೆ. ಅದು ತೀರ್ಮಾನ ಸ್ಥಳೀಯವಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ನಮ್ಮ ಏನು ಸರ್ಕಾರದ ಸುತ್ತೋಲೆ ಇದೆ ಅಥವಾ ಗೈಡ್ಲೈನ್ಸ್ ಇದೆ ಅದರ ಆಧಾರದ ಮೇಲೆ ತಗೊಳ್ತಾರೆ. ಅದಕ್ಕೆ ನಾವು ಆ ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಈಸಿ ಆಗಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ, ಇಲ್ಲೇ ಇದ್ರೆ ಪ್ರತಿ ಸಾರಿನೂ ಕ್ಲಾರಿಫಿಕೇಶನ್ ಕೇಳ್ತಾ ಇರ್ತಾರೆ. ಅದು ಆಗೋದು ಬೇಡ, ಆ ಸುತ್ತೋಲೆ ಇಟ್ಕೊಂಡು ಅವ್ರು ತೀರ್ಮಾನ ತಗೊಳ್ಳಿ ಅಂತ ಹೇಳಿ ಮಾಡಿದ್ದೇವೆ. ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಪದೇ ಪದೇ ಆರೋಪ ಬರ್ತಾ ಇದೆ. ಜೊತೆಗೆ RSS ಮಾತ್ರ ಇದು ನೋಡಿ, ನಮ್ಮ ಸುತ್ತೋಲೆ ಅಥವಾ ಆದೇಶ ತಾವು ನೋಡಿದಿರ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಎಲ್ಲಾದ್ರೂ ಅದೇ RSS ಶಬ್ದ ಬಂದಿದ್ಯಾ? ಸುಮ್ಮನೆ ಅನವಶ್ಯಕವಾಗಿ RSS ಮಾಡಿದ್ದಾರೆ, RSS ಮಾಡಿ. ನಾವು RSSಗೆ ಒಬ್ಬರಿಗೆ ಮಾಡಲಿಲ್ಲ, RSS ಅನ್ನ ದೃಷ್ಟಿ ಇಟ್ಕೊಂಡೇ ಮಾಡಿಲ್ಲ. ನಾವು ಎಲ್ಲ ಈ ಸಂಘರ್ಷ ನೀವು ಹೇಳಿದ್ರಲ್ಲ, ಈಗ ಬೇರೆ ಬೇರೆಯವರೆಲ್ಲ ಕೇಳ್ತಾರೆ, ಅದು ಸಂಘರ್ಷ ಆಗಬಾರ್ದು ಮತ್ತು ಪೀಸ್ಫುಲ್ ಆಗಿ ಅಟ್ಮಾಸ್ಫಿಯರ್ ಇರಬೇಕು ಅಂತೇಳಿ ಯಾರಿಗೂ ಕೊಡೋದೇ ಬೇಡಪ್ಪ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಇಟ್ಟಿರೋದೇ, ಶಾಲಾ ಕಾಲೇಜ್ ಇರೋದೇ ಬೇರೆ ಪರ್ಪಸ್ಸಿಗೆ. ಅಲ್ಲಿ ಮಕ್ಕಳು ಆಟ ಆಡೋದಕ್ಕೆ, ಅವ್ರ ಕಲ್ಚರಲ್ ಇವೆಂಟ್ಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಅವರೇನಾದ್ರೂ ಬೇರೆ ಬೇರೆ ರೀತಿಯಲ್ಲಿ ಡ್ರಿಲ್ಗಳು ಮಾಡೋದಕ್ಕೆ, ಫಿಸಿಕಲ್ ಎಜುಕೇಷನ್ ಕೂಡ ಇರುತ್ತೆ, ಸ್ಪೋರ್ಟ್ಸ್ ಇರುತ್ತೆ. ಅದಕ್ಕೆಲ್ಲ ಅವರು ಉಪಯೋಗಿಸ್ಕೊಳ್ಳಿ ಅಂತೇಳಿ ಇದನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದೇವೆ. ಅದರಲ್ಲಿ ಒಬ್ಬರಿಗೆ ಮಾಡಿದ್ರೆ, ಈಗ 2013ರಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಂದ ಆದೇಶ ಹೊರತು. ಯಾಕೆ ಹೊರತು? ಅವರು ಇದೇ ಕಾರಣಕ್ಕೆ ಬೇರೆ ಬೇರೆಯವರಿಗೆಲ್ಲ ತೊಂದರೆ ಆಗಬಾರ್ದು ಅಂತಾನೆ ಅವರು ಒಳ್ಳೆ ದೃಷ್ಟಿಯಿಂದಾನೇ ಮಾಡಿರ್ಬೋದು. ಅದನ್ನೇ ನಾವು ರೀಟ್ರೇಟ್ ಮಾಡಿದೀವಿ ಅಷ್ಟೇ, ಬೇರೆ ಇಲ್ಲ. ಯಾವ್ದಾರ ಒಂದು ಸಮಸ್ಯೆ ಬಂದ್ರೆ ಆ ಸಮಸ್ಯೆಗೆ ಉತ್ತರ ಕಂಡುಹಿಡಿಬೇಕಲ್ವಾ, ಅದಕ್ಕೆ ಸರ್ಕಾರ ಇರೋದು. ಈಗ ಸಮಸ್ಯೆ ಬಂತು, RSS ದೃಷ್ಟಿಯಿಂದನೇ ಬಂತು ಅಂತ ಇಟ್ಕೊಳ್ಳೋಣ. ಆ ಸಮಸ್ಯೆ ಬಂದಾಗ ಸಂಘರ್ಷಕ್ಕೆ ನಾವು ಅವಕಾಶ ಮಾಡಿಕೊಡದೆ ಪೀಸ್ಫುಲ್ ಆಗಿ ಆಗಲಿ ಅಂತ ಹೇಳಿ ನಾವು ಮಾಡಿದೀವಿ.